ಎತ್ಕೊಂಡು ಕತ್ತಲು ಹೋಯ್ತದೆ. ಬುಟ್ 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 ಬುಟ್. ನಿಧಾನ ನಿಧಾನ ಲೇ 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 ಸೋಮ, ಅದಕ್ಕೆ ಹೇಳೋದು ಅವನ್ ಯಾವನ ಹೋರ್ ನಾರದೆ ಹೊತ್ತಂತೆ, ಅವನ ಹೆಂಡತಿ ಹೇರ್ ನಾರದೆ ಹೆತ್ಲಂತೆ. ದಾರಿ ಕಾಲ್ಗೆ, ಜವಾಬ್ದಾರಿ ಹೆಗಲ್ಗೆ. ಅಪ್ಪಿ ತಪ್ಪಿ ತಪ್ಪಾದ್ರೆ ದಾರಿಲಿ ಹೋಗೋರ್ಗೆ ಜವಾಬ್ ಕೊಡ್ಬೇಕಾಗಿರೋದು ನಾವು. ಅಯ್ಯೋ, ಭಾಷಣ ಹೊಡೆದಿದ್ದು ಸಾಕು ಬಿಡ್ರಿ. ಅಂತೂ ಇವತ್ತು ನಾವು ಅನ್ಕೊಂಡಿದ್ದೆಲ್ಲ ಆಯ್ತು. ಆದ್ರೆ ಇನ್ನೊಂದು ಕೆಲಸ ಬಾಕಿ. ಏನಮ್ಮಿ ಅದು? ಹುಡುಗ ಹುಡುಗಿ ಹೋಗಿ ಮಾತಾಡ್ಲಿ ಅಂತ ಹೇಳಿದಾಗ ನಾನು ನಿನ್ನ ನೋಡಿ ಕಣ್ಣು ಮಿಟ್ಟಿಕ್ತೆ. ಅವ್ರನ್ನ ತಡಿ ಅಂತ ತಡ್ದ್ಯಾ ನೀನು? ಏನು ಈ ಪೆದ್ ನನ್ನ ಮಗನು ಹುಡುಗಿತಾವ ಮಾತಾಡ್ನ? ಅಯ್ಯೋ, ಇವನ್ಗಿರೋ ಅದೃಷ್ಟನೂ ನನಗಿಲ್ವಲ್ಲ. ನಾನು ಬಂದಿದ್ರೆ ಪಾರ್ವತಿ ತಾವನು ಮಾತಾಡ್ತಿದ್ನ. ಆಗ ಬಂದಿರೋ ನೋಡ್ ಗಂಡ ಮೆಟ್ನಾಗಿಕ್ಕಕ್ಕೆ. ಲೇ, ಇಲ್ಲಿ ನಾವೇನ್ ಮಾತಾಡ್ತಾ ಇದೀವಿ, ನೀನೇನ್ ಮಾತಾಡ್ತಾ ಇದೀಯಾ? కొంచెం ಮುಚ್ಕೊಂಡಿರ್ಲ. ತಮ್ಮನ್ ತರ ನಡ್ಕ. ಕರೆದ ತಕ್ಷಣ ಹೊಂಟೋಗ್ಬಿಡ್ತೀಯಾ? ಅಷ್ಟು ಚರ್ಬಿ ಏನಿಲ್ಲ ನಿನಗೆ. ಹುಡುಗಿ ಜೊತೆಗಲ್ವಾ ನುಲ್ಕೊಂಡು ಹೋಗ್ಬಿಟ್ಟ ದೊರೆ. ತಪ್ಪಾಯ್ತಮ್ಮ, ದಯವಿಟ್ಟು ಕ್ಷಮಿಸ್ಬಿಡಿ. ಮಗನೇ, ನಾನೇ ಪಾರ್ವತಿ ತಾವ ಮಾತಾಡಿಲ್ಲ, ನೀನೋಗ್ಬಿಟ್ಟ. ಬೇಡ ಅಣ್ಣ, ಅಣ್ಣ ಬೇಡ ಅಣ್ಣ. ಹೊಡಿಬೇಡಿ ನಮ್ ಚಿಕ್ಕಪ್ಪಂಗೆ. ಅವರು ಒಳ್ಳೆಯವರು, ನೀವು ಕೆಟ್ಟವರು. ನೀವ್ ಹೇಳ್ದಂಗೆಲ್ಲ ಮಾಡ್ತಿರ್ತಾನೆ, ಮತ್ತ್ಯಾಕೆ ಹೊಡಿತಿದ್ದೀರಾ? ಚಿಕ್ಕಪ್ಪ, ನೋವಾಯ್ತಾ? ಸಾರಿ. ನೋಡ್ದಿಲ್ಲ ಈ ಮಗ ನಿನ್ನ ಎಷ್ಟು ಪ್ರೀತಿ ಮಾಡ್ತದೆ ಅಂತ. ನಿಮ್ಮನ್ ಪ್ರೀತಿ ಮಾಡೋಂಥ ಕೆಲಸ ನೀವೇನಾದ್ರೂ ಮಾಡಿದಿರಿ ಅನ್ಲ? ಮಾಡಿದೀರಾ? ಮುಂದೆ ನಾವೇನು ಹೇಳ್ತೀವೋ ಅದೇ ನಡೆಯುತ್ತೆ. ನಾವ್ ಹೇಳಿದ ದಿನನೇ ಮದ್ವೆ ಫಿಕ್ಸು. ನೀವು ಅಷ್ಟೇ ಅಂತೀರಾ. ಅಲ್ಲಿ ಅಜ್ಜಿ ಬಂದವಳೆ, ಆಗ್ಲೇ ನನ್ನ ಅಟ್ಟ ಆಡ್ಸ್ಕೊಂಡು ಹೊಡ್ದವಳೆ. ಈಗ ನಿಮ್ಮನ್ನ ನೋಡಿ ಎದೆ ಮೇಲೆ ಕಾಲು ಇಟ್ಟಿದ್ರು ಇಕ್ಕುತ್ತಾಳೆ. ಏನ್ಲ ಇದೆಲ್ಲ ಗೊತ್ತಾಯ್ತು ಅಂದ್ರೆ ಇವ್ರು ಹೇಳ್ದಂಗೆ ಎದೆ ಮೇಲೆ ಕಾಲಿಕ್ಕಿದ್ರು ಇಕ್ಕು ಬಿಡ್ತಾಳಮ್ಮೆ. ಅದನ್ನ ನಾನ್ ನೋಡ್ಕೊಳ್ತೀನಿ. ಏನ್ ಮುಖ ನೋಡ್ತಾ ಇದೀಯಾ? ಹೋಗಿ ಬಟ್ಟೆ ಬದಲಾಯಿಸ್ಕೊಳ್ಳಿ. ಈಗ ಏನ್ ಮಾಡವ? ಲೈ ಛತ್ರಿ, ಅಪ್ಪ ಎಲ್ಲ ನೋಡ್ಕೊತೀನಿ ಅಂತ ಹೇಳವ್ರಲ್ಲ. ಅಪ್ಪರು ಅವ್ರ ಕೆಲಸ ಮಾಡಿರ್ತಾರೆ. ನೀವು ನನ್ನ ಕೆಲಸನ ನಾನು ಮಾಡ್ಬಿಡವ ಅಂತ ಬೇರೆ ಏನೋ ಯೋಚನೆ ಮಾಡ್ಕೊಂಡು ಮಾಡಿರ್ತೀರ. ಅದನ್ನ ಹೇಳಿ. ಲೈ ಛತ್ರಿ, ದೊಡ್ಡ ಪಟ್ಟಿಂಗಕ್ಕಲ್ಲ ನೀನು. ಮನ್ಸಲ್ಲಿ ಅನ್ಕೊಂಡಿರೋದನ್ನ ಹಂಗೆ ಹೇಳ್ಬಿಡ್ತೀಯಲ್ಲ ನನ್ನ ಮಗನಲ್ಲಿ. ಎಷ್ಟೇ ಆದ್ರೂ ಚಿಕ್ಕದಣಿ, ಈ ಮನೆ ಒಪ್ತಿದ್ದಾನಲ್ವಾ, ಈ ಮನೆ ಬುದ್ಧಿ ಬರ್ಬೇಕು ತಾನೆ. ಛತ್ರಿ, ಪ್ರತಿ ಸಲ ನನ್ನ ಮಗ ಗೋಡಂಬಿನ ಸಾಯ್ಸಕ್ ಹೋಯ್ತಾನೆ ಇದ್ದೀನಿ, ಆದ್ರೆ ನನ್ನ ಕೈಲಿ ಆಯ್ತಾನೆ ಇಲ್ಲ ಕಲ. ಅದಕ್ಕೆಯ ಈ ಸತಿ ನಾನು ಅವನ್ನ ಸಾಯ್ಸಕ್ಕಿಲ್ಲ. ಯಾಕೆ ಹೇಳು? ಯಾವನನ್ನ ನೋಡ್ಬಿಟ್ರೆ ಇಷ್ಟು ದಿನ ಪಟ್ಟಿದ ಕಷ್ಟ ಎಲ್ಲ ಅದೇನೋ ಅಂತಾರಲ್ಲ, ವ್ಯರ್ಥ ಆಗೋಯ್ತದೆ. ಅದಕ್ಕೆಯ ಈ ಸಲ ನನ್ನ ಪರವಾಗಿ ಬೇರೆಯವ್ರು ಅವನ್ನ ಸಾಯಿಸ್ತಾರಕಲ್ಲ. ಬೇರೆ ಅವ್ರ ಹುಲಿ ಅಂತ ಹುಲಿ ನಿಮ್ಮ ಕೈನಾಗೆ ಆಗ್ಲಿಲ್ಲ ಅಂದ್ಮೇಕೆ ಬೇರೆ ಯಾವನ ಕೈಲಿ ಆಯ್ತದೆ? ಛತ್ರಿ, ಯಾವನು ಅಲ್ಲ ಕಲ, ಯಾವಳು ನನ್ನ ರತ್ನಿ ಕಲ. ಗೋಡಂಬಿ ಅಂದ್ರೆ ಆ ಮನೆಯವರೆಲ್ಲ ಜೀವ ಬಿಡ್ತಾರೆ ಅಂತದ್ರಾಗೆ ರತ್ನನ್ ಕೈನಾಗೆ ಗೋಡಂಬಿನ ಹೆಂಗ್ ಸಾಯಿಸ್ತೀರಾ? ರತ್ನಂಗೆ ನನ್ನ ಯಾಕೆ ಪೂರ್ತಿ ನಂಬಿಕೆ ಬರ್ದೇ ಇರ್ಬೋದು, ಆದ್ರೆ ಮೊದ್ಲಿನಷ್ಟು ಅನುಮಾನ ಅಂತೂ ಇಲ್ಲ ಕಲ. ಮೊದ್ಲಿನ ರತ್ನಿಗೂ ಈಗಿನ ರತ್ನಿಗೂ ತಾನೇ ಯತ್ವಾಸ ಐತೆ. ಆ ಯತ್ವಾಸ ತಂದವನೇ ನಾನು ಕಲ. ಇವಾಗ ಅವಳನ್ನ ನಂಬಿಸಿ ಆ ಗೋಡಂಬಿ ಜೀವ ತೆಗೆಯೋದು ಹೆಂಗೆ ಅಂತ ಹೊಸ ಪ್ಲ್ಯಾನ್ನ ಮಾಡ್ತಾ ಇದ್ದೀನಿ. ಪಕ್ಕ ಅವಳ ಕೈಲ ನನ್ನ ಮಗನ ಜೀವನ ತೆಗಿತೀನಿ. ನನಗೆ ಇನ್ನೊಂದು ವಿಷಯ ಗೊತ್ತಾ? ನಾನಿನ್ನು ಮದುವೆ ಆದ್ನಲ್ಲ ಪಾರು, ಆಗ ಊರವರೆಲ್ಲ ಏನಂದ್ರು ಗೊತ್ತಾ? ಮಾತಿಗೂ ಶಿವ ನನ್ ತಂಗಿರು ಅಂತಿದ್ದ. ಹೀಗೆ ನೋಡಿದ್ರೆ ತಂಗಿರ್ಗಿಂತ ಮುಂಚೆ ಇವನೇ ಮದುವೆ ಆಗ್ಬಿಟ್ಟ ಅಂತ ಅರ್ಜೆಂಟ್ ಇವನಿಗೆ ಏನಿತ್ತು ಅಂತ. ಆದ್ರೆ ಪರಿಸ್ಥಿತಿ ಏನಿತ್ತು ಅನ್ನೋದು
ನಮಗ್ ಮಾತ್ರ ಗೊತ್ತಿತ್ತು. ಈಗಲೂ ಜನ ಮಾತಾಡ್ತವ್ರೆ, ಅಕ್ಕನಿಗಿಂತ ಮುಂಚೆ ತಂಗಿರ್ ಮದುವೆ ಆಯ್ತಾರೆ ಅಂತ. ಆದ್ರೆ ನಂಗೆ ಜನ ಏನಂತಾರೆ ಅನ್ನೋದು ಮುಖ್ಯ ಅಲ್ಲ. ನಂಗೆ ನನ್ನ ತಂಗಿರ್ ಮುಖ್ಯ, ನನ್ನ ತಂಗಿರ್ ಜೀವನ ಮುಖ್ಯ, ಅವರು ನೆಮ್ಮದಿಯಾಗಿ ಬಾಳೋದು ಮುಖ್ಯ. ಅದಕ್ಕೆ ಅಲ್ಲಿವರೆಗೂ ಅಲ್ಲಿವರೆಗೂ ಮಕ್ಕಳು ಬೇಡ ಅಂತ ಹೇಳ್ತಿದ್ಯಾ? ನಾನಾಗ್ಲೇ ಹೇಳದ್ನಲ್ಲ ಮಾವ, ನಿನ್ನ ಮಾತೆ ನನ್ನ ಮಾತು ಅಂತ. ಆಕ್ಚುಲಿ ನನ್ನ ಮನಸ್ಸಲ್ಲೂ ಇದೇ ಅಭಿಪ್ರಾಯ ಇತ್ತು ಮಾವ. ನಮಗೆ ಮಕ್ಕಳು ಬೇಕಾಗಲ್ಲ ಮಾವ. ನನಗಂತೂ ನನ್ನ ಆದ್ನೀರೇ ನನ್ನ ಮಕ್ಕಳು. ಇನ್ನು ಅವ್ರಿಗೆ ಮಕ್ಕಳಾದ್ಮೇಲೆ ಅವ್ರ ಮಕ್ಕಳು ನಮ್ಮ ಮಕ್ಕಳೇ ಅಲ್ವಾ? ನಾವಿಬ್ರು ಅವರಿಗೆ ತಂದೆ ತಾಯಿಯಾಗಿ ಜೊತೆ ಹಾಕಿರೋಣ. ನಿನ್ನ ಮಾತಿಗೆ ನನಗೆ ಖಂಡಿತವಾಗ್ಲೂ ಒಪ್ಪಿಗೆ ಇದೆ. ಪಾರು, ಒಂದೊಂದ್ಕಿತ ಬರೀ ಖುಷಿ ಅಲ್ಲ, ನನಗೆ ಹೆಮ್ಮೆ ಆಗುತ್ತೆ. ನಮಗ್ ಮಕ್ಕಳು ಬೇಕಾಗಿಲ್ಲ. ಇದಕ್ಕೆ ನನ್ನ ಒಪ್ಪಿಗೆನೂ ಐತೆ, ನಿನ್ನ ಒಪ್ಪಿಗೆನೂ ಐತೆ. ಇದೇ ಮಾತು. ನಾವೇ ಅವರಿಗೆ ತಂದೆ ತಾಯಿ. ಇದೇ ನನ್ನ ಮಾತು. ಪಾರು, ಅಕಸ್ಮಾತ್ ನಮಗ್ ಮಗು ಬೇಕು ಅನ್ಸಿದ್ರೆ ಅನ್ಸಿದ್ರೆ